ಬಸವ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಶರಣಾರ್ಥಿ. ಎನ್ನ ನಾಮಕ್ಷೇಮ ನಿಮ್ಮದಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ, ಎನ್ನ ಮಾನ ಅಪಮಾನ ನಿಮ್ಮದಯ. ಬಳಿಗಿಕಾಯಿ ದಿಂಬಿತ್ತೆ ಕೂಡಲ ಸಂಗಮ ದೇವ. ನೋಡ್ರಿ, ನಮ್ಮ ಸ್ಕೂಲ್ ಒಳಗೆ ಚಲೋ ಯಾರು ತಿನ್ನಾಕ ತಂದಿರ್ತಾರೆ, ಅವತ್ತು ಅವನ ಡಬ್ಬಿ ಅವಂಗ ಉಳಿಸಿರೋಂಗಿಲ್ಲ ನಾವು ತಿನ್ನಾಕ. ಹಿಂಗಿದ್ದಾಗ ಅವ್ನು ಒಂದು ಸತ ಸ್ಪೆಷಲ್ ತಂದಿದ್ದಾರಿ. ನಾವು ಅವನ ಡಬ್ಬಿ ಒಳಗೆ ಕೈ ಹಾಕಿ ತಿಂದುಬಿಟ್ವಿ. ಅವಾಗ ಅವ ಅಳಾಗ ಸ್ಟಾರ್ಟ್ ಮಾಡಿಬಿಟ್ಟ, ಅವ ಅವ ಮಮ್ಮಿ ಮಮ್ಮಿ ಅವ ಅಂತ. ಅದಕ್ಕೆ ನಾನು ಅಂದೆ, ನೋಡಪ್ಪ ದೋಸ್ತ, ಅಳಾಕ ಹೋಗಬೇಡ, ನಿನ್ನ ಡಬ್ಬಿ ನಮ್ದಾತು, ನಮ್ಮ ಡಬ್ಬಿ ನಿಂದು. ನೀನು ನಮ್ಮ ಮನೆ ಮಗ, ನಾನು ನಿಮ್ಮ ಮನೆ ಮಗ. ನನ್ನ ಹೆಸರು ಸಂದೀಪ್ ರಾಜ ಟಿ ಹಿರೇವೆಂಕನ್ ಗೌಡರೇ. ನಾನು ನಿಮ್ಮ ಮನೆ ಮಗ. ನಿನ್ನ ಹೆಸರೇನ ಆಕಾಶ, ನೀನು ನಮ್ಮ ಮನೆ ಮಗ. ತಗೋಪ್ಪ. ಅದಕ್ಕೆ ನನ್ನ ಬಾಜು ನನ್ನ ಫ್ರೆಂಡ್ ಕುಂತಿದ್ದಾರೆ. ಅವಾಗ ಒಂದ, ಏ ಸಂದೀಪ, ನೀನು ಬರೇ ಬಾಯಿ ಮಾತಿಗೆ ಹೇಳಿದೀಪ, ನೀನು ನಮಗೆ ವಚನದೊಳಗೆ ಹೇಳ್ಬೇಕು, ನೀನು ನಮಗೆ ವಚನದೊಳಗೆ. ಅದಕ್ಕೆ ನಾನು ಅಂದೆ, ಹ್ಞೂನಪ್ಪ ಹೇಳ್ತೀನಿ. ನಮ್ಮ ಅಜ್ಜಗಳು ಬಸವಾದಿ ಶರಣರ ಅನುಭವ ಸಾಹಿತ್ಯ, ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ ಅನ್ನೋದು ನಮ್ಮ ಸಂಬಂಧ ಜೋಪಾನವಾಗಿ ಕೂಡಿಟ್ಟಾರೆ. ಅದನ್ನು ಹೇಳ್ತೇನೆ. ನಮ್ಮ ಕಲಬುರ್ಗಿ ಅಜ್ಜಾರು, ಫಗು ಹಳಕಟ್ಟಿ ಅಜ್ಜಾರು, ಮತ್ತು ಲಿಂಗಾನಂದ ಸ್ವಾಮಿಗಳು, ಮತ್ತು ಇನ್ನು ಅನೇಕರು, ಇಷ್ಟ ಅಲ್ಲ, ಇನ್ನು ಭಾಳ ಅನೇಕರು ನಮ್ಮ ಸಂಬಂಧ ವಚನ ಸಾಹಿತ್ಯ ಎಂಬ ನಮ್ಮ ಧರ್ಮ ಗ್ರಂಥ ಜೋಪಾನವಾಗಿಟ್ಟಾರೆ. ಹೇಳ್ತೇನೆ ಕೇಳ. ಇವ ನಾರವ ಎಂದನಿಸದಿರಯ್ಯ, ಇವ ನಮ್ಮವ ಎಂದನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದನಿಸಯ್ಯ. ಹಿಂಗೆ ಕನ್ನಡ ಒಳಗಂದೇರಿ. ನನ್ನ ಬಾಜು ಭೋಸಲೆ ಕುಂತಿದ್ದ, ಅವ್ನು ಕೇಳಿದ, ಸಂದೀಪ, ಕನ್ನಡ ಒಳಗೆ ನಿಮ್ಮ ಅಜ್ಜಗಳು ಅಂದ್ರೆ ಇನ್ನು ಮರಾಠಿ ಒಳಗೆ ನಿಮ್ಮ ಅಂಟಿ ಹೇಳ್ಬೇಕೇನೋ ಅಂದ. ಅದಕ್ಕೆ ನಾನು ಅಂದೆ, ಹ್ಞೂ, ಮರಾಠಿ ಒಳಗೆ ನಮ್ಮ ಅಂಟಿನ ಹೇಳ್ತಾರೆ. ಮತ್ತು ಇನ್ನೂ ಭಾಳ ಅನೇಕ ಜನ ಹೇಳ್ತಾರೆ, ಭಾಳ ಜನ ಇದ್ದಾರೆ. ಹೇಳ್ತೇನೆ ಕೇಳ್ತೇನು? ಹಾಕೋನಾಚ ಮನ್ನವ ನಾಲ್ಕು ಹೋ, ಹಾ ಆಮಚ ಮನ್ನವಕು ಹೋ. ಕೂಡಲ ಸಂಗಮ ದೇವ ತುಮಚಾ ಗರ್ಚ ಪುತ್ರ ಮನ್ನವ ಹೋ. ಆದ್ರಿ ಮರಾಠಿ ಒಳಗಂದೆ. ನಮ್ಮ ಬೋಸಲೆ ಶಾಂತ ಅದ. ಇನ್ನು ನನ್ನ ಬಾಜು ಬನೇನ ಪ್ಯಾಂಟ್ ಕುಂತಾನೆ. ಯಾರೇ ಬನೇನ ಪ್ಯಾಂಟ್ ರೀ. ಈಗ ನಾನು ಧೋತಿ ಹಾಕೊಂಡೀನಿ, ಆದ್ರೆ ಅವನ ಹೆಸರು ಬನೇನ ಪ್ಯಾಂಟ್. ಅವ್ನು ಕೇಳಿದ, ಏ ಸಂದೀಪ್, ವಾಟ್ ಆರ್ ಯು ಟೆಲ್ಲಿಂಗ್? ಪ್ಲೀಸ್ ಟೆಲ್ ಮಿ ಇನ್ ಇಂಗ್ಲೀಷ್ ಅಂದ. ಅದಕ್ಕೆ ನಾನಂದೆ, ಹಾಂಪ್ಪ ಹೇಳ್ತೀನಿ. ನಮ್ಮ ಅರವಿಂದ್ ಜತ್ತಿ ಅಜ್ಜ ಅವ್ರ ನೇತೃತ್ವ ಒಳಗೆ ಅನೇಕ ಜನ ಇಂಗ್ಲೀಷ್ ಪ್ರೊಫೆಸರ್ಗಳು ವಚನವನ್ನು ಇಂಗ್ಲೀಷ್ ಭಾಷೆ ಒಳಗೆ ಟ್ರಾನ್ಸ್ಲೇಟ್ ಮಾಡ್ಯಾರ. ಹೇಳ್ತೀನಿ ಕೇಳ್ತೀನಿ. What is this? Don't like them like this. He's ours. Let them feel like this. ಕೂಡಲ ಸಂಗಮ ದೇವ, let me be now as I was left your house. ಶರಣಾರ್ಥಿ ಅಂದಿರಿ. ಇನ್ನು ನನ್ನ ಎಲ್ಲ ಭಾಷೆ ಒಳಗೂ ಬಾರಿಸಿಬಿಡ್ತಾರಂತೆ. ಬಾಜು ರಡ್ಡಿಗಾರ ಕುಂತಿದ್ದಾರಿ, ಅವ್ನು ಕುಂತಿದ್ದ. ಇನ್ನು ಮುಂದೆ ಹೋದ್ರೆ ಅಲ್ಲ ಭಕ್ಷ ಕುಂತಿದ್ದ. ಅದೇ ಇನ್ನು ಮುಂದೆ ಹೋಗಿದ್ರೆ ರಾ ಸಗು ರಾ ಕುಂತಿದ್ಲೆ. ಮತ್ತೆಲ್ಲ ಭಾಷೆ ಒಳಗೂ ಬಾರಿಸಿಬಿಡ್ತಾರಂತೆ. ನಾನು ಅಂದ್ಬಿಟ್ಟೆ ರೀ. ನೋಡ್ರಪ್ಪ ದೋಸ್ತೆ, ನಮ್ಮ ಅರವಿಂದ್ ಜತ್ತಿ ಅಜ್ಜವ್ರ ನೇತೃತ್ವದೊಳಗೆ ಎಲ್ಲ ಭಾಷೆ ಒಳಗೂ ಟ್ರಾನ್ಸ್ಲೇಟ್ ಮಾಡಿ ಇಟ್ಟುಬಿಟ್ಟಾರೆ. ನಿಮಗೆ ಬೇಕೇನು ಬೇರೆ ಭಾಷೆ ಒಳಗೆ 200 ರೂಪಾಯಿ ಎಮೋ ಮಾಡಿರಿ, ಹಚ್ಚಿರಿ ಫೋನ್ ಬಸವ ಸಮಿತಿಗೆ. ನಿಮ್ಮ ಕೈಯಾಗ ಬರ್ತಾವ ವಚನ ಬುಕ್ ಓದಾಕ ಅಂದೇರಿ. ಹಿಂಗೆ ಇನ್ನು ಭಾಳ ಅನೇಕ ಜನ ವಚನ ಸಾಹಿತ್ಯವನ್ನು ಜೋಪಾನವಾಗಿ ಕಾಯ್ದಿಟ್ಟಾರೆ. ಇನ್ನು ಮುಂದೆ ಹೋದಿರಿ. ಒಬ್ಬ ರೈತ ಇದ್ದ,
ಅವಂಗೆಲ್ಲರೂ ನಿನ್ನ ತಲೆಗೆ ಹುಳ ತುಂಬ್ಯಾವ, ನಿನ್ನ ತಲೆಗೆ ಸಗಣಿ ತುಂಬೈತಿ, ನಿನ್ನ ತಲೆಗೆ ಆ ತುಂಬೈತಿ, ನಿನ್ನ ತಲೆಗೆ ಈ ತುಂಬೈತಿ ಅಂತಿದ್ರ. ಹಿಂಗೆ ಹೋದಾರಿ ಪ್ಯಾಟಿಗೆ ಬಂದ ಸಂತಿ ಮಾಡಕ್ಕೆ. ಅಲ್ಲಿ ಅಂಗಡಿ ಮೇಲೆ ಬೋರ್ಡ್ ಹಾಕಿದ್ರು, ಅದನ್ನ ನೋಡಂತ. ಏನಂತೆ, ಇಲ್ಲಿ ಬುದ್ಧಿ ವ್ಯಾಪಾರ ಮಾಡಲಾಗುತ್ತದೆ, ಇಲ್ಲಿ ಬುದ್ಧಿ ವ್ಯಾಪಾರ ಮಾಡಲಾಗುತ್ತದೆ. ಆತ್ರಿ ಒಳಗೆ ಹೋದ, ನನಗೆ ಬುದ್ಧಿ ಅಲ್ಲಲ್ಲ, ಹೋಗ್ತೇನೆ ಒಳಗೆ ಹೋಗಿ ಬುದ್ಧಿ ಖರೀದಿ ಮಾಡ್ಕೊಂಬರ್ತೀನಿ. ಒಳಗೆ ಹೋದಾರಿ ಅಲ್ಲೆಲ್ಲ ಖರಿ ಕೊಟ್ಟು ಹಾಕೊಂಡು ವಕೀಲರಿದ್ದಾರೆ. ಕೇಳಿದ ಅವರಿಗೆ, ಯಪ್ಪ ಒಂದು ಸ್ವಲ್ಪ ಬುದ್ಧಿ ಕೊಡ್ರಿ ಯಪ್ಪ, ಬುದ್ಧಿ ಕೊಡ್ರಿ ಅಂತ. ಅದಕ್ಕೆ ವಕೀಲರು ಅಂದ್ರೆ, ಹಂಗೆ ಸಿಗ್ತೈತೆ ಬುದ್ಧಿ, ಪಯ್ಯ ಪಯ್ಯ ಹುಚ್ಚ ಪಯ್ಯ ಅಂದ. ಅದಕ್ಕೆ ರೈತ ಒಂದು ಐಡಿಯಾ ಮಾಡಿದಾರಿ. ಬೂಸ ಹಡ್ದ ತಂಬಾಕ ಚೀಲೊಳಗಿಂದ 5 ರೂಪಾಯಿ ಹರಕ ನೋಟ್ ತೆಗದ. ಹರಕ ನೋಟ್ ತೆಗದ, ತಗೋಯಪ್ಪ ನಂಗೆ ಬುದ್ಧಿ ಕೊಡಂದ. ಬುದ್ಧಿ ಕೊಡಂದ. ಅವಾಗ ಅವ ಬರೆದು ಕೊಟ್ಟಾರಿ. ಏನಂತೆ, ಚೀಟಿ ಒಳಗೆ ಬರೆದು ಕೊಟ್ಟ. ಅದಕ್ಕೆ ಅವ ರೈತಂದ, ಯಪ್ಪ ನಂಗೆ ಓದಕ್ಕೆ ಬರೋಂಗಿಲ್ಲ ಯಪ್ಪ, ಸಾಲಿ ಕಲ್ತಿಲ್ಲ ಸ್ವಲ್ಪ ಓದಿ ಹೇಳ ಯಪ್ಪ ಅಂದ. ವಕೀಲ ಅಂದಾರಿ, ಹಂಗೆ ಏನಪ್ಪ 5 ರೂಪಾಯಿ ಹರಕ ನೋಟ್ ಕೊಟ್ಟು ನಿನಗೆ ಓದಿ ಬೇರೆ ಹೇಳ್ಬೇಕ, ಆಗೋಂಗಿಲ್ಲ ಅಂದ. ಅದಕ್ಕೆ ರೈತಂಗೆ ತಲೆ ಕಟ್ಬಿಡ್ತೀರಿ ಅಂದ. ನೀನು ದೊಡ್ಡ ಶಾನೆ ಆಲ್ ಬಿಡೆ ಯಪ್ಪ, ನನ್ನ ಮಗ ಮೂರನೇತ್ತ ಕಲ್ತಾನ, ನಾನು ಅವನ ಕಡೆ ಅಂತಾನೆ ಹೇಳಿಸ್ಕೊತೇನಿ. ಆತ ಹೋಗಿ ಮಗನ ಕಡೆ ಹೇಳಿಸ್ಕೊತಾನ್ರಿ. ಮಗನ ಕಡೆ ಹೇಳಿಸ್ಕೊತಾನ. ಅವಂದ, ಯಪ್ಪ ಇದ್ರೊಳಗೆ ನಾಳೆ ಮಾಡೋದು ಇಂದು ಮಾಡ, ಇಂದು ಮಾಡೋದು ಈಗ ಮಾಡ, ನಾಳೆ ಮಾಡೋದು ಇಂದು ಮಾಡ, ಇಂದು ಮಾಡೋದು ಈಗ ಮಾಡ. ಆದ್ರಿ ರೈತ ಬಾಯ್ಪಾಟ್ ಹೊಡೆದು ಬಿಟ್ಟ ಅದನ್ನು. ನಾಳೆ ಮಾಡೋದು ಇಂದು ಮಾಡ, ಇಂದು ಮಾಡೋದು ಈಗ ಮಾಡ. ಹಿಂಗೆ ಒಂದು ಸತ ಬೆಳೆ ಎಲ್ಲ ಕಟಾವು ಮಾಡಿ ಹೊಲ್ದಾಗ ಇಟ್ಟು ಬಂದಿದ್ರಿ. ಮನೆಗೆ ಬಂದೆ ಟಿ ವಿ ನೋಡ್ಕೊಂತ ಶಾಂಡ್ಗಿ ತಿನ್ನಾಕತ್ತಾರ. ರೈತ ಗುಡು 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 ಅನ್ನಕತ್ತಿದ್ದ. ನಾಳೆ ಮಾಡೋದು ಇಂದು ಮಾಡಿ, ಇಂದು ಮಾಡೋದು ಈಗ ಮಾಡ. ಬಂತು ನೋಡ್ರಿ ಐಡಿಯಾ. ಮನೆಯವ್ರನ್ನ ಆಕಾಶ ಮೇಲೆ ಮೋಡಾಗಿತ್ತು, ಮನೆಯವ್ರನ್ನ ಎಲ್ಲರನ್ನೂ ಎಬ್ಸಿದ. ಬರ್ರಿ ಮೋಡಾಗೈತಿ, ಬೆಳಿ ಎಲ್ಲ ಗೋಡಾನಿಗೆ ಸಾಗಿಸಿ ಬರೋಣ ಬರ್ರಿ. ಆದ್ರಿ ಮತ್ತೆಲ್ಲರೂ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವನ್ನ. ಯಾರೇ ನೀನು ಮೂದೇವಿ ನಿನ್ನ ತಲೆ ಇನ್ನೂ ಹುಳ ಅಲ್ಲೇ ಕುಂತಾವ, ಹೊರಗೆ ಬಂದಿಲ್ಲ, ಬೈಕೊಂತ ಸಾಗಿಸಿದ್ದೆ. ಒಂದು 2 ನಿಮಿಷಕ್ಕೆ ಧೋ 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 ಅಂತ ಮಳೆ ಹೊಡಿತು. ಅವಾಗಂದ, ನೀವು ನನಗೇನಂತಿದ್ರಿ, ತಳ್ಯಾಗ ಹುಳ ತುಂಬ್ಯಾವ, ಬದ್ನಿಕಾಯಿ ತುಂಬ್ಯಾವ, ಸಗಣಿ ತುಂಬ್ಯಾತಂತಿದ್ರಿ. ಆದ್ರೆ ಇವತ್ತು 5 ರೂಪಾಯಿ ಹರಕ ನೋಟ್ ಕೊಟ್ಟು 50,000 ರೂಪಾಯಿ ಬೆಳೆ ಉಳಿಸಿದೆ. ನಾನು ಏನು ಉಳಿಸಿದೆ? ಬೆಳೆ ಉಳಿಸಿದೆ. ಅದನ್ನು ನಮ್ಮಪ್ಪ ಬಸವಣ್ಣವ್ರು ಹೇಳ್ತಾರೆ, ಅಂದು ಇಂದು ಮತ್ತೊಂದೇನ ಬೇಡ, ದಿನವಿಂದೆ ಶಿವ ಶರಣವೆಂಬುವಂಗೆ, ದಿನವಿಂದೆ ಹರ ಶರಣವೆಂಬುವಂಗೆ, ದಿನವಿಂದೆ ನಮ್ಮ ಕೂಡಲ ಸಂಗನ ಮಾನದೇ ನೆನೆಯುವಂಗೆ. ನೋಡ್ರಿ, ಇದು ನಮ್ಮ ವಚನ ಐತಲ್ಲ, ನಮ್ಮ ಧರ್ಮ ಗ್ರಂಥ ವಚನ ಎಲ್ಲ ಭಾಷೆ ಒಳಗೂ ಹಬ್ಬಿಬಿಟ್ಟೈತಿ. ಎಲ್ಲ ಭಾಷೆ ಒಳಗೂ ಹಬ್ಬೈತಿ, ಎಲ್ಲ ರೀತಿ ಒಳಗೂ ಹಬ್ಬೈತಿ. ಅದಕ್ಕೆ ಈ ಪರಿಮಳ ನೋಡ್ರಿ, ನಾವು ಆಕ್ಸಿಜನ್ ತೊಗೊತೀವಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡ್ತೀವಿ. ಹಂಗೆ ಇನ್ಕಮಿಂಗು ಇರಬೇಕು, ಔಟ್ ಗೋಯಿಂಗು ಇರಬೇಕು. ಅದಕ್ಕೆ ನಮ್ಮ ಈ ವಚನ ಪರಿಮಳವನ್ನು ತಗೊಂಡು ನಮ್ಮ ಧಾರವಾಡದ ಬಸವ ಕೇಂದ್ರದ ವಚನ ಪರಿಮಳ 1, ವಚನ ಪರಿಮಳ 2, ವಚನ ಪರಿಮಳ 3, ಒಂದಲ್ಲ ಎರಡಲ್ಲ ರೀ, 3 ಬುಕ್ ಬಿಡುಗಡೆ ಮಾಡ್ಯಾರ. ಹಂಗೆ ನಮ್ಮ ಈ ವಚನ ಸಾಹಿತ್ಯ ಎಲ್ಲ ಭಾಷೆ ಒಳಗೂ ಹಬ್ಬಿಬಿಟ್ಟೈತಿ. ಮೊನ್ನೆ ನಮ್ಮ ಧಾರವಾಡದಾಗ ಒಂದು ಕಾಂಪಿಟೇಷನ್ ನಡೀತ್ರಿ. ಎದ್ರದಂದ್ರೆ ಭಾಷಣ ಕಾಂಪಿಟೇಷನ್. ಟಾಪಿಕ್ ಕೊಟ್ಟಾರ, ಏನು ಬೆಂಗಳೂರಿಗೆ ಬಂದಿದ್ದರೆ ಬಸವಣ್ಣನವರು. ಎಲ್ಲರೂ ಕೇಳ್ರಿಯಪ್ಪ, ಬೆಂಗಳೂರಿಗೆ ಬಂದಿದ್ದಾರೆ ಬಸವಣ್ಣನವರು. ಕಾಂಪಿಟೇಷನಿಗೆ ಟಾಪಿಕ್ ಕೊಟ್ಟಿದ್ರೆ ನೋಡ್ರಿ, ಬಸವಣ್ಣನವರು ಬೆಂಗಳೂರಿಗೆ ಬಂದಿದ್ರಂದ್ರೆ
ಯಾವಾಗ ಬೆಂಗಳೂರಿಗೆ ಬಂದರು, ಯಾವಾಗ ಬೆಂಗಳೂರಿಂದ ಹೋದರು ಕಲ್ಯಾಣಕ್ಕೆ ಎಲ್ಲ ಇರಬೇಕಾಗ್ತಿತ್ತು. ಅದು ನಮಗೆ ಅದೇನು ಇಲ್ಲೇ ಇಲ್ಲ. ನಮಗೆ ಟಾಪಿಕ್ ಹೆಂಗೆ ಕೊಟ್ರ ಅವ್ರೆ? ಆದರೆ ಆ ಟಾಪಿಕ್ ಬರ್ದಾರೆ ಪ್ರೊಫೆಸರ್ ಹನ್ನೆರಡು ಮಟ್ರ, ಅವರು ಬೆಂಗಳೂರಿನವ್ರೆ. ನಾನು ನಮ್ಮಮ್ಮ ತಲೆ ಕೆಟ್ಟು ಫೋನ್ ಹಚ್ಚಿ ಕೇಳಿದ್ವಿ. ಫೋನ್ ಹಚ್ಚಿದ್ವಿ ಅವರಿಗೆ. ಫಸ್ಟ್ ಕೇಳಿದ್ದೀವಿ, ಏನು ಬೆಂಗಳೂರಿಗೆ ಬಂದಿದ್ದರೆ ಬಸವಣ್ಣನವರು, ಬೆಂಗಳೂರಿಗೆ ಬಂದಿದ್ದರೆ ಬಸವಣ್ಣನವರು ಅಂತ ಕೇಳಿದ್ವಿ. ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಏನು ಅನ್ನೋದು ಪ್ರಾಬ್ಲಮ್. ಅದಕ್ಕಂದ್ರೆ ನೋಡ್ರಿ, ಬಸವಣ್ಣನವರ ಬೆಂಗಳೂರಿಗೆ ಬಂದಿಲ್ಲ, ಬಂದಿದ್ರು ಏನಂತಿದ್ರು ಅನ್ನೋದು ಈ ಟಾಪಿಕ್ ಒಳಗೈತಿ. ನೋಡ್ರಿ, ಕಲ್ಯಾಣದ ರಾಜಕೀಯ ಕಂಡು ಏನಂದ್ರು? ಆನೆಯ ನೀರಿಕೊಂಡು ಹೋದಿರಿ ನೀವು, ಕುದುರೆಯ ನೀರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿನ ಪೂಸಿಕೊಂಡು ಹೋದಿರಣ್ಣ, ಸತ್ಯದ ನೆಲವ ನೀವರಿಯದೆ ಹೋದಿರಲ್ಲ, ಸದ್ಗಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಮದ ಗಜವನೇರಿ ವಿಧಿಗೆ ಗುರಿಯಾದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರ್ಕಕ್ಕೆ ಭಾಜನರಾದಿರಲ್ಲ, ನರ್ಕಕ್ಕೆ ಭಾಜನರಾದಿರಲ್ಲ, ನರ್ಕಕ್ಕೆ ಭಾಜನರಾದಿರಲ್ಲ. ನೋಡ್ರಿ, ಇದನ್ನು ಯಾವಾಗಂದ್ರು ಕಲ್ಯಾಣದ ರಾಜಕೀಯ ಕಂಡು ಇದನ್ನಂದ್ರೆ, ಇದನ್ನ ಒಂದು ವೇಳೆ ಬಸವಣ್ಣನವರ ಬೆಂಗಳೂರಿಗೆ ಬಂದಿದ್ದಾರಂದ್ರೆ ಏನಂತಿದ್ರು? ಅಲ್ಲೈತಿ ಮಜಾ. ಏರೋಪ್ಲೇನ್ ಏರಿಕೊಂಡು ಹೋದಿರಿ ನೀವು, ಹೆಲಿಕಾಪ್ಟರ್ ಏರಿಕೊಂಡು ಹೋದಿರಿ ನೀವು, ಪಬ್ಲಿಸಿಟಿ ಎಂಬ ಕಸ್ತೂರಿಯನ್ನು ಪೂಸಿಕೊಂಡು ಹೋದಿರಣ್ಣ, ರಿಯಾಲಿಟಿ ನೀವರಿಯದೆ ಹೋದಿರಲ್ಲ, ಪ್ರಾಫಿಟ್ ಎಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಮದ ಗಜವನೇರಿ ವಿಧಿಗೆ ಗುರಿಯಾದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ಅರೆಸ್ಟಾಗಿ ಹೋದಿರಲ್ಲ, ಅರೆಸ್ಟಾಗಿ ಹೋದಿರಲ್ಲ, ಅರೆಸ್ಟಾಗಿ ಹೋದಿರಲ್ಲ. ನೋಡ್ರಿ, ಈ ಟಾಪಿಕ್ ಯಾವ ಬುಕ್ ಒಳಗೈತೆ ಅಂದ್ರೆ ಸರ್ವತೋಮುಖಿ ಬುಕ್, ಸರ್ವತೋಮುಖಿ ಬಸವಣ್ಣನವರು ಈ ಬುಕ್ ಒಳಗೈತಿ. ಇದನ್ನು ಸಂಪಾದನೆ ಮಾಡಿದವ್ರು ಯಾರಂದ್ರೆ ನಮ್ಮ ಶ್ರೇಷ್ಠ ಸಾಹಿತಿ ಗೊಂಜಾಳ ಸರ್. ಅದ್ರೊಳಗೆ ಬರೋಬ್ಬರ ಎನ್ಸೇನ್ರಿ ನಾನು 28 ಸಾಹಿತಿಗಳಿದ್ದಾರೆ. ಅದರೊಳಗಿಂದ 12 ಮಟ್ಟದ್ದು ಒಂದಿದೆ, ಬೆಂಗಳೂರಿಗೆ ಬಂದಿದ್ದರೆ ಬಸವಣ್ಣನವರು ಆ ಟಾಪಿಕ್. ಹಿಂಗೆ ನಾನು ನಮ್ಮ ಫ್ರೆಂಡ್ಸ್ ಮಾತಾಡ್ಕೊತ ಕುಂತಿದ್ವಿ ರೀ. ಮಾತಾಡ್ಕೊತ ಕುಂತಾಗ ಅವ್ನು ಕೇಳಿದ, ಸಂದೀಪ ನಿನಗೆ ಬಸವಣ್ಣವ್ರು ಯಾಕೆ ಬೇಕು? ನಿನಗೆ ಬಸವಣ್ಣವರು ಯಾಕೆ ಬೇಕು? ಅದಕ್ಕೆ ನಾನು ಅಂದೆ, ಏನಂದಿ ನೀನು? ನನಗೆ ಬಸವಣ್ಣವ್ರ ಯಾಕೆ ಬೇಕು, ನನಗೆ ಯಾಕೆ ಬೇಕು? ಅದಕ್ಕೆ ನಾನು ಅಂದೆ, ನಿನಗೆ ನೀರು ಯಾಕೆ ಬೇಕು? ಗಾಳಿ ಯಾಕೆ ಬೇಕು? ಬೆಳಕು ಯಾಕೆ ಬೇಕು? ನಮ್ಮ ದೋಸ್ತಂಗೆ ತಲೆ ಕೆಟ್ಟು ಬಿಡ್ತೀರಿ ಅಂದ. ಯಾಕಪ್ಪ ಸಂದೀಪ, ಬಸವಣ್ಣವ್ರನ್ನಂದ್ರೆ ಏನು ಮಾಡಿ ನೀನು? ನೀರು ಗಾಳಿ ಬೆಳಕು ಮಾಡಿ ಏನೇ ಅಂದ. ಅದಕ್ಕೆ ನಾನು ಅಂದೆ, ಇಲ್ಲಪ್ಪ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ, ನಾನು ಹಂಗೆ ಅಂದಿಲ್ಲ. ಈಗ ನೋಡ, ನೀರು ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಬೆಳಕು ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಹಂಗೆ ನಮ್ಮ ಬಸವಣ್ಣನವರು ಎಲ್ಲರಿಗೂ ಬೇಕು. ನಮ್ಮ ಬಸವಾದಿ ಶರಣರ ತತ್ವ ಎಲ್ಲರಿಗೂ ಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಬಸವಣ್ಣವರು ಏಕೆ ಬೇಕು? ಬರೆದವರು ರಂಜಾನ್ ದರ್ಗಾ. ನಾನು ನೋಡ್ರಿ ಒಂದು ಟೈಪ್ ಪಾಂಪ್ಲೆಂಟ್ ಇದ್ದಂಗೆ ನಾನು ಮಾಹಿತಿ ಕೊಡ್ತೀನಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸಂಪರ್ಕಿಸಿರಿ ಅಂದುಬಿಡ್ತೇನೆ. ನೋಡ್ರಿ, ಒಂದು ಸೆಕೆಂಡಿಗೂ ವ್ಯಾಲ್ಯೂ ಐತಿ. ಒಂದೊಂದು ಸೆಕೆಂಡಿಗೆ ವ್ಯಾಲ್ಯೂ ಹೆಂಗೆ? ಒಂದೊಂದು ಸೆಕೆಂಡಿಗೆ ವ್ಯಾಲ್ಯೂ ಐತಿ ನೋಡ್ರಿ. ಒಲಿಂಪಿಕ್ ರನ್ನಿಂಗ್ ರೇಸ್ ಒಳಗೆ ಕಾಂಪಿಟೇಷನ್ ಒಳಗೆ ಆರಿಸ್ತಾರೆ. ಕೆಲವೊಬ್ರು ಒಂದು ಸೆಕೆಂಡ್ ಮುಂದೆ ಬಂದಿದ್ದಕ್ಕೆ ಫಸ್ಟ್ ರ್ಯಾಂಕ್ ಬರ್ತಾರೆ.
ಅದ ಬರೀ 1 ಸೆಕೆಂಡ್ ಲೇಟ್ ಆಗಿದ್ದಕ್ಕೆ ಒಬ್ಬ ಸೆಕೆಂಡ್ ಬರ್ತಾನೆ. ಒಲಿಂಪಿಕ್ ರನ್ನಿಂಗ್ ರೇಸ್ ನಡೀತಿತ್ತಲ್ರಿ, ಅದೇ ಇನ್ನೊಂದು ಸೆಕೆಂಡ್ ಲೇಟ್ ಆಗಿದ್ದಕ್ಕೆ ಒಬ್ಬ ಥರ್ಡ್ ಬರ್ತಾನೆ. ಅದ ಇನ್ನೂ 1 ಸೆಕೆಂಡ್ ಲೇಟ್ ಆಗಿದ್ದಕ್ಕೆ ಕೆಲವೊಬ್ರು ಸೋತ ಬಿಟ್ಟಿರ್ತಾರೆ. ಇದು ಸೆಕೆಂಡದ ಮಹತ್ವ ತಿಳಿಸ್ತೈತಿ. ಇನ್ನು ನಿಮಿಷದ ಮಹತ್ವ ನೋಡ್ರಿ, ನಿಮಿಷಕ್ಕೂ ವ್ಯಾಲ್ಯೂ ಐತಿ. ಹೆಂಗೆ? ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವನು ಬ್ರಿಟಿಷರು ಬರೇ ಅವನು ಹಿಡ್ಕೋಬೇಕು, ಅವನು ಸಾಯಿಸ್ಬೇಕು, ಅವನು ಯಾವಾಗ ಗಲ್ಲಿಗೆ ಏರ್ಸಿವೋ ಅಂತಿದ್ರ. ಹಿಂಗಿದ್ದಾಗ ಈ ಸಂಗೊಳ್ಳಿ ರಾಯಣ್ಣ ಒಂದು ಸತ ಸಿಕ್ಕಿ ಬಿದ್ದುಬಿಟ್ಟ. ನಮ್ಮ ಸಂಗೊಳ್ಳಿ ರಾಯಣ್ಣ ಸಿಕ್ಕಿ ಬಿದ್ದುಬಿಟ್ಟ ಬ್ರಿಟಿಷರ ಕೈಯಾಗ. ಅವನು ಗಲ್ಲಿಗೂ ಏರಿಸಿದ್ರು. ಗಲ್ಲಿಗೆ ಏರಿಸಿದ್ದ ಒಂದು 5 ನಿಮಿಷಕ್ಕೆ ಬ್ರಿಟಿಷ್ ಸರ್ಕಾರದಿಂದ ಲೆಟರ್ ಬರ್ತೈತಿ, ಸಂಗೊಳ್ಳಿ ರಾಯಣ್ಣನ ಸಾಯ್ಸಕ್ಕೆ ಹೋಗ್ಬಾಡ್ರಿ, ಅವ ಮಹಾ ದೇಶಭಕ್ತ. ನೋಡ್ರಿ, ಅದ ಒಂದು ಸ್ವಲ್ಪ 5 ನಿಮಿಷ ಬೇಗ ಏರ್ಸಿದ್ದ ಗಲ್ಲಿಗೆ ನಮ್ಮ ವೀರ ಸಂಗೊಳ್ಳಿ ರಾಯಣ್ಣನ ಕಲ್ಕೊಂಡ್ಬಿಟ್ವಿ ನಾವು. ಇದೇ ಎದರನ್ನ ಮಹತ್ವ ತೋರಿಸ್ತೈತ್ರಿ? ನಿಮಿಷದ ಮಹತ್ವ. ಇನ್ನು ತಿಂಗಳದ ಮಹತ್ವ ನೋಡ್ರಿ, ಒಂದೊಂದು ತಿಂಗಳಿಗೂ ವ್ಯಾಲ್ಯೂ ಐತಿ. ಹಂಗೆ ಒಂದೊಂದು ತಿಂಗಳಿಗೆ ವ್ಯಾಲ್ಯೂ ಐತಿ. ಈಗ 8 ತಿಂಗಳಿಗೆ ಹುಟ್ಟಿದ್ದ ಮಗು 9 ತಿಂಗಳಿಗೆ ಹುಟ್ಟಿದ್ದ ಮತ್ತು 8 ತಿಂಗಳಿಗೆ ಹುಟ್ಟಿದ್ದ ಡಿಫ್ರೆನ್ಸ್ ಹೆಂಗಿರ್ತೈತೆ ನೋಡ್ರಿ. ಹಂಗೆ 9 ತಿಂಗಳಿಗೆ ಹುಟ್ಟಿದ್ದ ಮಗು ನಮ್ಮ ಸಂಗೊಳ್ಳಿ ರಾಯಣ್ಣ, ಅಂಬಿಗರ ಚೌಡಯ್ಯ ನಂಗಿರ್ತೈತಿ. 8 ತಿಂಗಳಿಗೆ ಹುಟ್ಟಿದ್ದೆ 50 ವರ್ಷ ಆದರೂ ಲಾಲಿಪಾಪ್ ಸಿಗ್ತಿರ್ತೈತಿ. ಇದು ತಿಂಗಳದ ಮಹತ್ವ ತೋರಿಸ್ತೈತಿ. ಇನ್ನು ವರ್ಷದ ಮಹತ್ವ ರೀ, ವರ್ಷದ ಮಹತ್ವ. ಈಗ ನಾನು 6th ಸ್ಟ್ಯಾಂಡರ್ಡ್ ಇದ್ದೀನಿ ರೀ, 6th ಸ್ಟ್ಯಾಂಡರ್ಡ್. ಅದೇ 6th ಸ್ಟ್ಯಾಂಡರ್ಡಿಗೆ ಕೊಡು ಎಕ್ಸಾಮ್, ಮುಂದಿನ ವರ್ಷ ಕುಂತ್ರಾತು ಬಿಡ ಅಂತ ಬಿಟ್ಟೆ ಅಂದ್ರೆ 5th ಸ್ಟ್ಯಾಂಡರ್ಡ್ ತಮ್ಮಗಳು ಆಜು ಬಾಜು ಬಂದು, ಅಣ್ಣ ಪೆನ್ಸಿಲ್ ಕೊಡೆ, ಅಣ್ಣ ರಬ್ಬರ್ ಕೊಡೆ, ಅಣ್ಣ ಸ್ಕೇಲ್ ಕೊಡೆ, ಅಣ್ಣ ಮೆಂಟರ್ ಕೊಡೆ ಅನ್ಬೇಕಾಗ್ತೈತಿ. ಅದು ಬೇಕಂತ ಅಣ್ಣ ಹಚ್ಚಿ ಅಂತಾರ್ರಿ. ಯಾಕೆ? ರೊಚ್ಚಿಗೆ ಎಬ್ಸಾಕ. ಅದಕ್ಕೆ ಬಸವಣ್ಣನವರಂದರು, ಅಂದು ಇಂದು ಮತ್ತೊಂದೇನ ಬೇಡ, ದಿನವಿಂದೆ ಶಿವ ಶರಣವೆಂಬುವಂಗೆ, ದಿನವಿಂದೆ ಹರ ಶರಣವೆಂಬುವಂಗೆ, ದಿನವಿಂದೆ ನಮ್ಮ ಕೂಡಲ ಸಂಗನ ಮಾನದೆ ನೆನೆಯುವಂಗೆ. ನೋಡ್ರಿ, ಈ ಅ ಆ ಇ ಈ ಅ ಆ ಇ ಯಾರ್ಯಾರ ಕೈಯಾಗ ಸಿಕ್ಕರೆ ಹೆಂಗೆ ಆಗ್ತೈತಿ. ಸಣ್ಣ ಹುಡುಗನ ಕೈಯಾಗ ಸಿಕ್ತಂದ್ರೆ ಅಮ್ಮ, ಆ ಆನೆ, ಈ ಇಲಿ, ಈ ಈಶ್ವರ ಹಿಂಗಾಗ್ತೈತಿ. ಅದೇ ನಮ್ಮ ಸಾಹಿತಿ ಗೋಗೇರಿ ಅವ್ರ ಕೈಯಾಗ ಸಿಕ್ತಂದ್ರೆ ಅರಸ, ಆಟಕ್ಕೆ ಬಾರೆ ಸರಸ. ಆ ಆನೆ, ಇಲಿ ಬಂತು ಜಾಣೆ. ಈ ಇಲಿ ಹಾಕತಾರ ಬಲಿ. ರೂ ಋಷಿ ಹಾಡು ಹೇಳಲು ಖುಷಿ. ಚ ಚ ಚ ಚಂದರ ನಮ್ಮ ಶಾಲಿ ಸುಂದರ. ದ ದನ ನೋಡತಾರೆ ಜನ. ಚ ಚ ಛತ್ರಿ ಹಾಕಬೇಡ ಕತ್ರಿ. ನೋಡ್ರಿ, ಕ ಕ ಕಲ್ಲ ಹೇಳಬೇಡ ಸುಳ್ಳ. ಟ ಟ ಟಕ್ಕ ಹಾಕಬೇಡ ಕ್ವಾಕ್ಕ. ಟ ಟ ಟಗರು ಪಾಟಿ ಚೀಲ ಹಗರು. ಇದು ನಮ್ಮ ಸಾಹಿತಿಗಳ ಕೈಯಾಗ ಸಿಕ್ತಂದ್ರೆ ಹಿಂಗಾಗ್ತೈತಿ. ಅದೇ ನಮ್ಮ ಬಸವಾದಿ ಶರಣರ ಕೈಯಾಗ ಸಿಕ್ತಂದ್ರೆ ಹೆಂಗಾಗ್ತೈತಿ. ಅಂದು ಇಂದು ಮತ್ತೊಂದೇನ ಬೇಡ, ದಿನವಿಂದೆ ಶಿವ ಶರಣವೆಂಬುವಂಗೆ ಹಿಂಗಾಗ್ತೈತಿ.
ಅದ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇವನಾರವ ಎಂದೆನಿಸಿದರಯ್ಯ ಹಿಂಗಾಗ್ತೈತಿ. ಅದ ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಳ, ಶಿರವೇ ಹೊನ್ನ ಕಳಸವಯ್ಯ. ನಮ್ಮ ಬಸವಾದಿ ಶರಣರ ಕೈಯಾಗ ಸಿಕ್ತಂದ್ರ ಹಿಂಗಾಗ್ತೈತ್ರಿ. ಅದ ನಮ್ಮ ಅನೇಕ ಸಾಹಿತಿಗಳು, ಒಬ್ಬರಲ್ಲ ಇಬ್ಬರಲ್ಲ ಭಾಳಷ್ಟು ಜನ ಇದಾರೆ. ಲೆಕ್ಕಿಲ್ದಷ್ಟು ಸಾಹಿತಿಗಳು ನಮ್ಮ ವಚನವನ್ನು ಜೋಪಾನವಾಗಿ ನಮ್ಮ ಸಂಬಂಧ ಇಟ್ಟಾರ. ಭಾಳ ಅನೇಕ ಸಾಹಿತಿಗಳು ಶರಣರು, ಶರಣ ಸಾಹಿತಿಗಳು ನೋಡ್ರಿ. ನಮ್ಮ ಬಸವಾದಿ ಶರಣರ ಮಾಡಿದ ಇನ್ನೊಂದು ಕೆಲಸ ಯಾವುದಂದ್ರೆ ಕಾಯಕ ಒಳಗೆ ಸಮಾನತೆ ತಂದು ಕೊಟ್ರು. ಈಗ ನೋಡ್ರಿ, ಒಂದು ದೇಶ ನಡಿಬೇಕಂದ್ರೆ ಒಬ್ಬ ಡ್ರೈವರು ಬೇಕು, ಒಬ್ಬ ಪ್ಯೂನು ಬೇಕು, ಒಬ್ಬ ಆಯಾನು ಬೇಕು, ಒಬ್ಬ ರಾಷ್ಟ್ರಪತಿ ಪ್ರಧಾನಿನೂ ಬೇಕು, ಹಿಂಗೆ ಎಲ್ಲರೂ ಬೇಕು. ಇನ್ನು ಡ್ರೈವರ್ ಇರ್ಲಿಕ್ಕಂತ ತಿಳ್ಕೊರಿ. ಏನಾಗ್ತೈತಿ, ಬಸ್ ಒಳಗೆ ರೋಡ್ ಮೇಲೆ ಗಾಡಿಗಳೇ ಓಡಾಡೋಂಗಿಲ್ಲ, ಆಟೋಗಳೇ ಓಡಾಡೋಂಗಿಲ್ಲ, ಕಾರ್ಗಳೇ ಓಡಾಡೋಂಗಿಲ್ಲ, ಗೌರ್ಮೆಂಟ್ ಬಸ್ ಬಂದಾಗ್ತಾವೆ, ಬೇಂದ್ರೆ ಬಸ್ ಬಂದಾಗ್ತಾವೆ, ಎಲ್ಲ ಬಂದಾಗಿಬಿಡ್ತೈತಿ. ಅದಕ್ಕೆ ಡ್ರೈವರ್ ಬೇಕು. ಇನ್ನು ನೋಡ್ರಿ, ಏರೋಪ್ಲೇನ್ ಒಳಗೆ ತಿರುಗಾಡ್ಬೇಕು. ಏರೋಪ್ಲೇನ್ ಒಳಗೆ ತಿರುಗಾಡ್ಬೇಕಂದ್ರೆ ಯಾರು ಬೇಕು? ಪೈಲಟ್ ಬೇಕು. ಒಂದು ವೇಳೆ ಪೈಲಟ್ಗಳು ಇರ್ಲಿಕ್ಕಂದ್ರೆ ನಾವೇನು ರಣ ಹದ್ದೀನ್ರಿ ಹಾರಾಡಾಕ, ಕಾಗಿ ಗುಬ್ಬಿ ಏನ್ರಿ ಹಾರಾಡಾಕ, ಅದಕ್ಕೆ ಪೈಲಟ್ಗಳು ಬೇಕು. ಇನ್ನು ನಮ್ಮ ಕೂಡಲ ಸಂಗಮಕ್ಕೆ ಹೋಗ್ತೀವ್ರಿ. ನಾವು ಕೂಡಲ ಸಂಗಮಿಗೆ ಹೋಗ್ತೀವಿ, ಅಲ್ಲಿ ನಮಗೆ ಕೃಷ್ಣಾ ನದಿ ಐತಿ, ಮಲಪ್ರಭಾ ನದಿ ಐತಿ. ನೋಡಿದ್ರೆ ನಮಗೆ ಬೋಟಿಂಗ್ ಮಾಡ್ಬೇಕು ಅನ್ನಿಸ್ತೈತಿ. ಬೋಟಿಂಗ್ ಮಾಡಕ್ಕೆ ಯಾರು ಬೇಕು? ಬೋಟ್ ಮ್ಯಾನ್ ಬೇಕು. ಒಂದು ವೇಳೆ ಬೋಟ್ ಮ್ಯಾನ್ ಇರ್ಲಿಕ್ಕಂದ್ರೆ ನಾವೇನು ದೊಡ್ಡ ದೊಡ್ಡ ಅಂತರ್ಯಾಮಿಗಳು ಏನ್ರಿ ನೀರು ಮೇಲೆ ನಡೆದಾಡಕ? ಅದಕ್ಕೆ ಅಂಬಿಗ ಬೇಕು. ಅದಕ್ಕೆ ನಮ್ಮ ಶರಣರಾದ ಅಂಬಿಗ ಚೌಡೆಯರ ಹೆಮ್ಮೆಯಿಂದ ಹೇಳ್ಕೋತಾರ, ಅಂಬಿಗ ಎಂದು ಕೊಂದು ನುಡಿಯದಿರಿ, ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆಯ ಹಾಯಿಸುವ ನಮ್ಮ ನಂಬಿಗರ ಚೌಡಯ್ಯ. ನೋಡ್ರಿ, ನಮ್ಮ ಬಸವ TV ಚಾನಲ್ ಓಪನ್ ಮಾಡ್ಯಾರ ನಮ್ಮ ಕೃಷ್ಣಪ್ಪನವ್ರು. ಎದಕ್ಕೆ ಓಪನ್ ಮಾಡ್ಯಾರಂದ್ರೆ ನಮ್ಮ ಶರಣರ ತತ್ವ, ನಮ್ಮ ಧರ್ಮ ಗ್ರಂಥ, ವಚನ ಸಾಹಿತ್ಯವನ್ನು ಎಲ್ಲ ಕಡೆ ಪ್ರಚಾರ ಮಾಡಕ್ಕೆ. ಅವರಿಗೆ ನನ್ನ ವತಿಯಿಂದ ಹಾಗೂ ಎಲ್ಲ ದೇಶ, ನಮ್ಮ ನಾಡಿನ, ನಮ್ಮ ಜಿಲ್ಲೆಯ ವತಿಯಿಂದ ಅವರಿಗೆ ಶರಣಾರ್ಥಿ ತಿಳಿಸ್ತೇನೆ. ಜೈ ಗುರು ಬಸವೇಶ, ಹರ ಹರ ಮಹಾದೇವ. ಭಾರತ ದೇಶ ಜೈ ಬಸವೇಶ, ಭಾರತ ದೇಶ ಜೈ ಬಸವೇಶ. ಎಲ್ಲರಿಗೂ ನನ್ನ ಶರಣಾರ್ಥಿ.